ಎಲ್ಲ ಆತ್ಮೀಯ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ. ಮಹಾದೇವ 25 ದಿನ ಸಂಭ್ರಮ. ಶ್ರಮ ಎಲ್ರೂ ಇದೆ, ಆದ್ರೆ ಹೆಚ್ಚಿನ ಶ್ರಮ ಹಾಕಿದ್ದು ವಿನೋದ್. ಗುಡ್ ಲಕ್ ವಿನೋದ್, ಕಂಗ್ರಾಚುಲೇಷನ್ಸ್, ಒಳ್ಳೇದಾಗ್ಲಿ. ನಿಮ್ಮ ಶ್ರಮ ಪರಿಶ್ರಮಕ್ಕೆ 100% ಒಂದು ಸಂತೋಷ ಅಂತ ಸಿಕ್ಕಿದೆ. ಈ 25 ಹಾಗೆ 50 ಆಗಿ 75 ಆಗಿ 100 ಆಗ್ಲಿ, ಆ ಸಂಭ್ರಮನ ಮಾಡೋಣ. ತುಂಬಾ ಮುಖ್ಯವಾಗಿ ಹೇಳ್ಬೇಕಂದ್ರೆ ವಿನೋದ್ ಅಷ್ಟೇ ಶ್ರಮ ಹಾಕಿದ್ ನಿಶಾ. ಅವ್ರ ಮುಖದಲ್ಲಿ ಎಂತ ಖುಷಿ ಇದೆ ಈಗ ಅಂದ್ರೆ ಅದು ಗೊತ್ತಾಗತ್ತೆ. ಈ ಸಕ್ಸಸ್ ಶುರು ಆಯ್ತು. ವಿನೋದ್ ಹೇಳಿದ್ರು ಇನ್ನು ಒಂದು 25 ವರ್ಷ 30 ವರ್ಷ ಬಾರಿಸ್ತಾ ಇರೋದೆ. ಮಹಾದೇವ ಇದರಲ್ಲಿ ನನಗೊಂದು ಪಾತ್ರ ಕೊಟ್ಟು, ನವೀನ್, ನಾನು ಕಮಿಟ್ ಆಗ್ಬೇಕಾದ್ರೆ ಹೇಳಿದ್ದೆ ಒಂದೇ ಮಾತು, ನವೀನ್ ಸರ್ ನಿಮ್ಮನ್ನ ಬೇರೆ ತರ ತೋರಿಸ್ತೀನಿ ಅಂತ. ಸರಿ ನವೀನ್, ತುಂಬಾ ಚೆನ್ನಾಗಿ ತೋರಿಸಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ಕೇಶವ್ ಈ ಸಿನಿಮಾನ ತುಂಬಾ ಪ್ರೀತಿಯಿಂದ ಪ್ರೊಡಕ್ಷನ್ ಮಾಡಿದ್ರು. ಏನು ನಿನ್ನ ಹೆಸರೇನು? ಧನುಷ್. ಕೇಶವ್ ಅವ್ರ ಮಗ. ತುಂಬಾ ಒದ್ದಾಡ್ತಿದ್ರಲ್ಲ ರಿಲೀಸ್ ಡೇ, ರಿಲ್ಯಾಕ್ಸ್ ಆದ್ರ? ವೆರಿ ಗುಡ್. ಬಂಡವಾಳ ತೀರಾ ಜಾಸ್ತಿನೇ ಆಗಿತ್ತು ಈ ಸಿನಿಮಾಗೆ. ನವೀನ್ ಹಾಕೊಂಡಿದ್ದ ಶೆಡ್ಯೂಲು ಕೂಡ ಒಂದು 60 ದಿನ ಅನ್ಕೊಂಡಿದ್ರು, 85 ಡೇಸ್ ಶೂಟಿಂಗ್ ಮಾಡಿದ್ದಾರೆ. ಸಾಮಾನ್ಯವಾಗಿ 45-50 ದಿನದಲ್ಲಿ ಒಂದು ಡೀಸೆಂಟ್ ಸಿನಿಮಾ ಮಾಡಬಹುದು, ಬಟ್ ಇವರು 85 ದಿನಗಳಲ್ಲಿ ಮಾಡಿದ್ದಾರೆ. ಅದೇನಕ್ಕೆ ಅಂತ ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ. ಇವತ್ತು ಈ ಸಕ್ಸಸ್ ಸಿಕ್ಕಿದೆ. ನಿಮ್ಮೆಲ್ಲರ ಮುಂದೆ ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀವಿ. ಪ್ರತಿಯೊಬ್ಬರು ಭಿನ್ನ ಭಿನ್ನವಾದ ಪಾತ್ರಗಳು ಮಾಡ್ತಾರೆ. ಶ್ರುತಿ ಅವ್ರನ್ನ ಈ ತರ ಯಾರು ನೋಡೇ ಇರಲಿಲ್ಲ, ಅಷ್ಟು ಅದ್ಭುತವಾಗಿ ಆ ಪಾತ್ರ ಪೋಷಣೆ ಮಾಡಿದ್ದಾರೆ. ಥಿಯೇಟರ್ ಇಂದ ಹೊರಗಡೆ ಬಂದವರೆಲ್ಲರೂ ಫಸ್ಟ್ ಕೇಳೋದೆ ವಿನೋದ್ ಬಿಟ್ರೆ ಶ್ರುತಿ ಅಬ್ಬಾ ಅಂತ. ವಂಡರ್ಫುಲ್. ಸೋನಾಲ್ ತುಂಬಾ ಮುದ್ದ ಕಾಣ್ತೀಯಮ್ಮ, ನಿಮ್ಮ ಪೇರ್ ತುಂಬಾ ಚೆನ್ನಾಗಿದೆ. ರಾಬರ್ಟ್ ಆದ್ಮೇಲೆ ಇನ್ನೊಂದು ಕಾಂಬಿನೇಷನ್. ಗುಡ್ ಲಕ್ ಟು ಬೋತ್ ಆಫ್ ಯು. ಇನ್ನೊಂದಷ್ಟು ಕಾಂಬಿನೇಷನ್ ಸಿನಿಮಾಗಳು ಬರಲಿ. ಒಟ್ಟಾರೆ ಇಲ್ಲಿ ಬಂದು ನೆರೆದಿರ್ತಕ್ಕಂಥ ಎಲ್ಲ ಪ್ರೇಕ್ಷಕ ಬಾಂಧವರಿದ್ದೀರಿ, ಫ್ಯಾಮಿಲಿನವರಿದ್ದೀರಿ, ಮಾಧ್ಯಮದವರಿದ್ದೀರಿ, ಪತ್ರಿಕೆ ಮಾಧ್ಯಮದವರಿದ್ದೀರಿ, ನಿಮ್ಮೆಲ್ಲರ ಬೆಂಬಲ ಇರಲಿ. ಇನ್ನು ಹೆಚ್ಚಿನ ಸಕ್ಸಸ್ ಈ ಸಿನಿಮಾಗೆ ಸಿಗ್ಲಿ. ವಿನೋದ್ಗೆ ಒಳ್ಳೇದಾಗ್ಲಿ, ನಮಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.